ನಾವು ಈ ದಿವಸ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಆಚರಣೆಗಾಗಿ ಈ ಒಂದು ಸಮಾರಂಭನ ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ವಕೀಲ ಸಂಘದಿಂದ ಒಂದು ನೆರವೇರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಂದರ್ಭದಿಂದ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ನಾವು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಇರೋದ್ರಿಂದ ನಾನು ಜಾಸ್ತಿ ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಹೆಚ್ಚಾಗಿ ಹೇಳಕ್ ಇಷ್ಟಪಡಲ್ಲ. ಬಟ್ ಈ ಒಂದು ಸಮಾರಂಭನ ನಾವು ಒಂದು ಕೇವಲ ಈಗ ನಿಮಗೆ ಗೊತ್ತಿದೆ ಎಲ್ಲಾ ಕಡೆ ನಮ್ಮ ರಾಷ್ಟ್ರಾದ್ಯಂತ ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಬರೀ ನಾವು ಇದನ್ನ ಒಂದು ಸಾರ್ವಜನಿಕವಾಗಿ ಒಂದು ರಜಾ ತಗೊಂಡು ಬರೀ ನಾವು ಮನೇಲಿದ್ದು ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ನಾವು ಈ ಒಂದು ಇದು ಜನ್ಮ ದಿನಾಚರಣೆ ಮಾಡೋದು ಉದ್ದೇಶನ ಈಡೇರಿಸ್ಬೇಕಂತಂದ್ರೆ ನಾವು ಅಂಬೇಡ್ಕರ್ ಅವರ ಒಂದು ಏನು ಅವ್ರದ್ದು ಪ್ರಿನ್ಸಿಪಲ್ಸ್ ಏನಿರುತ್ತೆ ಅವ್ರದ್ದೇನು ಅವನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿದೆ ಅಂಬೇಡ್ಕರ್ ಅವರು ಬಹಳ ಕಷ್ಟ ಜೀವನ ನಡೆಸ್ಕೊಂಡ್ ಬಂದ್ರು. ಅವರು ಸಾಕಷ್ಟು ಸ್ಟ್ರಗಲ್ ಮಾಡಿದ್ರು, ಅವ್ರ ಲೈಫ್ ಪೂರ್ತಿ ಸ್ಟ್ರಗಲ್ ಮಾಡಿದ್ರು. ಆದ್ರೂ ಸಹ ಅವರು ತಮ್ಮ ಧ್ಯೇಯನ ಬಿಡ್ಲಿಲ್ಲ, ಮತ್ತೆ ಅವ್ರ ಗುರಿನ ಬಿಡ್ಲಿಲ್ಲ. ಹಂಗಾಗಿ ಅವರು ಒಬ್ರು ಪ್ರತಿಯೊಂದನ್ನು ಹೋರಾಟ ಮಾಡಿ ಗಳಿಸ್ಕೊಂತ ಬಂದ್ರು, ಮತ್ತೆ ಅದೇ ರೀತಿ ಅದನ್ನ ಛಲದಿಂದ ಈಡೇರಿಸ್ಕೊಂಡ್ರು. ಅದನ್ನ ನಾವು ವಕೀಲರಾಗ್ಬೋದು ಅಥವಾ ನಾವು ನ್ಯಾಯಾಧೀಶರಾಗ್ಬೋದು, ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಅವ್ರ ಪ್ರತಿಯೊಂದು ಹಂತದಲ್ಲಿ ಈಗ ಎಜುಕೇಶನ್ ಆಗ್ಬೋದು, ಬಹಳಷ್ಟು ಉನ್ನತ ಮಟ್ಟದಲ್ಲಿ ಅವರು ಎಜುಕೇಶನ್ ಗಳಿಸ್ಕೊಂಡ್ರು. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಸಹ ಓದಿದ್ರು, ಕಷ್ಟಪಟ್ಟು ಎಲ್ಲ ಒಂದು ಅವಮಾನಗಳನ್ನ ಸಹಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರು. ಫಾರಿನೆಲ್ಲ ಹೋಗಿ ಬಂದ್ರು. ಮತ್ತೆ ಅದೇ ರೀತಿ ನಮ್ಮ ದೇಶದ ಒಂದು ಸಂವಿಧಾನನ ರಚನೆ ಮಾಡೋದಕ್ಕೆ ಅವರು ಬಹಳಷ್ಟು ಎಲ್ಲ ಶ್ರಮ ವಹಿಸಿ ಮಾಡಿದ್ರು. ಅಂದ್ರೆ ನಾವುಗಳು ಅಷ್ಟೇ ಪ್ರತಿಯೊಂದನ್ನು ನಾವು ಹಂಗೆ ಏನು ಆಗಲ್ಲ ಅಂತ ಬಿಟ್ಬಿಟ್ರೆ ಏನು ಮಾಡಕ್ ಆಗೋದಿಲ್ಲ. ಆದ್ರಿಂದ ನಾವು ಅಂಬೇಡ್ಕರ್ ಅವರ ಏನು ಛಲ ಇದೆಲ್ಲ ಅದನ್ನ ನಾವು ಮೈಗೂಡಿಸ್ಕೋಬೇಕಾಗತ್ತೆ. ಅವ್ರೇನ್ ಗುರಿ ಇರ್ತದ ಅದನ್ನ ನಾವು ಏನೇ ಕರ್ತವ್ಯ ಮಾಡ್ಬೇಕಾದ್ರೂ ನಾವು ಅದನ್ನ ಮಾಡ್ಬೇಕಾಗತ್ತೆ. ಅದೇ ರೀತಿ ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಒಂದು ಅನುಕಂಪ ಹೊಂದಿದ್ರು. ಅದೇ ರೀತಿ ಹಿಂದುಳಿದ ವರ್ಗದಾಗ್ಬೋದು, ಶೋಷಿತ ವರ್ಗದವರಾಗ್ಬೋದು, ಕಾರ್ಮಿಕರ ಬಗ್ಗೆ ಆಗ್ಬೋದು, ಬಹಳಷ್ಟು ಅವರು ಒಂದು ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಒಂದು ಇದಿಟ್ಕೊಂಡಿದ್ರು, ಉದ್ದೇಶ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಅವರು ಸಂವಿಧಾನದಲ್ಲಿ ಸಾಕಷ್ಟು ಆರ್ಟಿಕಲ್ನ ಇನ್ಕ್ಲೂಡ್ ಮಾಡಿದ್ರು. ಅವೆಲ್ಲ ಗೊತ್ತಿದೆ. ನಾವು ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿ ಇಷ್ಟು ವರ್ಷ ಆಯ್ತು, ಆದ್ರೂ ಸಹ ನಾವು ಅವರ ಹಕ್ಕುಗಳಿಗೆ ಇನ್ನೂ ಸಹ ಕೋರ್ಟು ಕಚೇರಿ ಅಲಿಬೇಕಾಗ್ತಾ ಇದೆ. ಅದು ಏನಕ್ಕೆ ಅಂತಾನೆ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ. ಏನಂದ್ರೆ ಅವ್ರು ಏನ್ ಕೊಟ್ಟಿದಾರಲ್ಲ ಅದನ್ನ ಸಾರ್ವಜನಿಕರಾಗಿ ನಾವಾಗ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು ಅದನ್ನ ಸರಿಯಾಗಿ ಅವರಿಗೆ ಕೊಡ್ತಾ ಹೋದಾಗ ಈ ತರ ಒಂದು ಅವರು ತಮ್ಮ ರೈಟ್ಸ್ ನ ಪಡ್ಕೊಳಕ್ಕೆ ಅಲ್ದಾಡ್ಬೇಕಾಗಿಲ್ಲ. ಕೋರ್ಟ್ ಆಗ್ಬೋದು ಅಥವಾ ಬೇರೆ ಬೇರೆ ಇದಾಗಬಾರ್ದು. ಆದ್ರಿಂದ ನಮ್ಮ ಸರ್ಕಾರದವರು ಸಹ ಅದನ್ನ ಅವ್ರಿಗೇನು ಅಂಬೇಡ್ಕರ್ ಆಶಯದಂತೆ ಎಲ್ಲಾ ಸೌಲಭ್ಯ ಕೊಡ್ತಾ ಇದ್ರು ಸಹ ಅವರು ಸೌಲಭ್ಯ ವಂಚಿತರಾಗಿದ್ದಾರೆ. ಅದನ್ನ ನಾವು ನಾವು ಆಸ್ ಎ ಸಿಟಿಸನ್ಸ್ ಅವ್ರಿಗೆ ಏನು ಹಕ್ಕು ಕೊಡ್ಬೇಕು ಸಂವಿಧಾನದಿಂದ ಅದನ್ನ ನಾವು ಎಲ್ಲರಿಗೂ ಸಹ ಯಾರು ಹಿಂದುಳಿದವ್ರಿಗೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರು ಇರ್ಬೋದು, ಮಹಿಳೆಯರಿರ್ಬೋದು, ಕಾರ್ಮಿಕರಿರ್ಬೋದು, ಎಲ್ಲರಿಗೂ ಸಹ ನಮ್ಮ ಸಂವಿಧಾನದ ಆಶಯದಂತೆ ಅವರಿಗೆ ಸಿಗುವಂತ ಎಲ್ಲಾ ಸೌಲಭ್ಯ ಕೊಡೋದಕ್ಕೆ ನಾವು ಶ್ರಮಿಸ್ಬೇಕು. ಆದ್ರಿಂದ ಈ ಒಂದು ಅಂಬೇಡ್ಕರ್ ದಿನಾಚರಣೆ ದಿನ ನಾವು ಅವ್ರ ಬಗ್ಗೆ ಭಾಷಣ ಮಾಡೋದಾಗ್ಲಿ, ಅವರು ಪಟ್ಟ ಕಷ್ಟಗಳ ಬಗ್ಗೆ ಹೇಳೋದಾಗ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ಅವ್ರು ಏನು ಉದ್ದೇಶ ಇಟ್ಕೊಂಡಿದಾರ ಅದನ್ನ ಯಾವ ರೀತಿ ನಾವು ಅದನ್ನ ಈಡೇರಿಸಬಹುದು, ಅದನ್ನ ಯಾವ ರೀತಿ ಕಾರ್ಯಗತ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಡ್ಕೊಳೋದು ಅನುಕೂಲ ಆಗುತ್ತೆ. ಮತ್ತೆ ಅಂಬೇಡ್ಕರ್ ಜಯಂತಿ ಇದ್ದಿದ್ರಲ್ಲೂ ನಮ್ಮ ನ್ಯಾಯಾಧೀಶರಿಗಾಗ್ಬೋದು ಅಥವಾ ನ್ಯಾಯವಾದಿಗಳಿಗಾಗ್ಬೋದು ಒಂದು ವಿಶಿಷ್ಟವಾದ ಒಂದು ದಿನ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ನಮಗೆ ದೈನಂದಿನ ಜೀವನದಲ್ಲಿ ನ್ಯಾಯಾಲಯದ ಕಾರ್ಯಕಲಾಪಗಳಿಗಾಗ್ಬೋದು ಅಥವಾ ನಮ್ಮ ಜುಡಿಷಿಯರಿಗಾಗ್ಬೋದು ಅವ್ರದ್ದು ಹೇಳಿರಂತ ಕಾನ್ಸ್ಟಿಟ್ಯೂಷನ್ ಹೇಳಿರಂತ ಪ್ರಿನ್ಸಿಪಲ್ಗಳು ಯಾವಾಗ್ಲೂ ಬೇಕಾಗ್ತಾ ಇರ್ತವೆ. ಈಕ್ವಾಲಿಟಿ ಇರ್ಬೋದು, ಆಮೇಲೆ ಇದು ಎಂತದ್ದು ಮಹಿಳೆಯರ ಬಗ್ಗೆ
ಮಹಿಳೆಯರಿಗೆ ಸಿಗುವಂತ ಕಾನೂನು ಬಗ್ಗೆ ಇರ್ಬೋದು ಅಥವಾ ಕಾರ್ಮಿಕರ ಬಗ್ಗೆ ಆಗ್ಬೋದು, ಎಲ್ಲವೂ ಅಷ್ಟೇ ನಾವು ಅವನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತಂದ್ರೆ ನಾವು ಕಾನ್ಸ್ಟಿಟ್ಯೂಷನ್ ನ ಸ್ಟಡಿ ಮಾಡ್ಲೇಬೇಕಾಗತ್ತೆ. ಮತ್ತೆ ಅವನ್ನೆಲ್ಲಾನು ಅವರು ಸುಮ್ಮನೆ ಮಾಡಿಲ್ಲ, ಎಲ್ಲಾ ಕಡೆ ಸ್ಟಡಿ ಮಾಡ್ಬಿಟ್ಟು ಎಲ್ಲಾ ದೇಶಗಳು ಸ್ಟಡಿ ಮಾಡಿ ಅದು ಒಂದು ರೂಪ ತಂದು ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಆದ್ರಿಂದ ಇದು ನಮಗೂ ಸಹ ಒಂದು ಜುಡಿಷಿಯರಿಗೂ ಸಹ ಈ ಒಂದು ದಿನಾಚರಣೆ ಬಹಳಷ್ಟು ಪ್ರಮುಖವಾಗಿದೆ. ಈ ಒಂದು ದಿನಾಚರಣೆನ ನಮ್ಮ ವಕೀಲ ಸಂಘದಿಂದ ಬಹಳಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಕ್ ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷಿಗೆ ಹೇಳ್ತಾ ಇದ್ದೆ, ನಾನು 2 ವರ್ಷದಲ್ಲಿ ಇದೇ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವಕೀಲರು, ಜೂನಿಯರ್ ವಕೀಲರು ಮಿತ್ರರು ಅಂತ ಅದನ್ನೇ ಹೇಳ್ತಾ ಇದ್ದೆ. ಇದೇ ರೀತಿ ನೀವು ಎಲ್ಲವೂ ಅಷ್ಟೇ, ಇದೊಂದೇ ಅಂತಲ್ಲ, ಎಲ್ಲವನ್ನೂ ಬಹಳಷ್ಟು ನೀವು ಆಸಕ್ತಿ ವಹಿಸಿ ಮಾಡಿದ್ರೆ ಇದೇನ್ ದೊಡ್ಡದಲ್ಲ, ಕೆಲಸ ಅಲ್ಲ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಎಲ್ಲ ಇದ್ದೀರಾ, ಅದನ್ನ ರೂಢಿ ಮಾಡ್ಕೊಳ್ರಿ. ಬರೀ ನಾವು ಯಾವಾಗ ಒಂದ್ಸಲಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಎಲ್ಲದೂ ಅಷ್ಟೇ, ಎಲ್ಲವನ್ನೂ ಅದೇ ತರ ಮಾಡ್ಕೋಬೇಕು. ಪ್ರತಿಯೊಬ್ರು ಮಹನೀಯರಿಗೂ ಅದು ಸಲ್ಲಬೇಕಾದ ಗೌರವನ ನಾವು ಸಲ್ಲಿಸಲೇಬೇಕಾಗತ್ತೆ. ಈ ರೀತಿ ಈ ತರ ಒಂದು ಕಾರ್ಯಕ್ರಮನ ಮಾಡಿ ಅಂಬೇಡ್ಕರ್ ಅವ್ರಿಗೆ ಮಹಾಮಾನವತ್ವವಾದಿ ಅಂತ ಹೇಳ್ತೀವಿ ನಾವು ಅಂಬೇಡ್ಕರ್ನ. ಯಾಕೆ? ಅಲ್ಲೇ ನಿಮಗೆ ಅವ್ರದ್ದು ಏನು ಗುಣಗಳ ನಿಮಗೆ ಗೊತ್ತಾಗ್ಬಿಡುತ್ತೆ. ಪ್ರತಿಯೊಲ್ಲಿ ಕರುಣೆ ಇರ್ಬೇಕು, ಎಲ್ಲಾ ವ್ಯಕ್ತಿಗಳಲ್ಲೂ ಕರುಣೆ ಅಥವಾ ಎಲ್ಲರಿಗೂ ಸಿಗ್ಬೇಕಾದಂತ ಸಾಮಾಜಿಕ ನ್ಯಾಯ ಆಗಿರ್ಬೋದು, ಎಲ್ಲವೂ ಅವರು ಕೊಡ್ಸ್ಬೇಕು ಅಂತ ಹೋರಾಡಿದ್ರು. ಹಂಗಾಗಿ ನಾವು ಅವ್ರನ್ನೆಲ್ಲ ಬಹಳಷ್ಟು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದೀವಿ. ಅದನ್ನ ಆ ದಿನಾಚರಣೆ, ಆ ವ್ಯಕ್ತಿ ಅಂತ ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಅದೇನು ಅಚಾನಕ್ಕಾಗಿ ನನಗೂ ಅಂಬೇಡ್ಕರ್ ಅವರ ಒಂದು ಪುತ್ತಲಿಗೆ ಹಾರ ಹಾಕಿ ಇದಂತ ಒಂದು ಸೌಲಭ್ಯ ಈ ದಿನ ಸಿಕ್ಕಿದೆ. ಅದಕ್ಕೂ ಸಹ ನಾನು ನಮ್ಮ ಅಧ್ಯಕ್ಷರಿಗಾಗ್ಲಿ ಪದಾಧಿಕಾರಿಗಳಾಗ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಎಲ್ಲ ಅವ್ರ ಬಗ್ಗೆ ಕೂಲಂಕಷ ಮಾಹಿತಿ ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ನನ್ನ ಉದ್ಘಾಟನೆಗೆ ಕರೆದು 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ತೆ. ನಮಸ್ತೆ. ಸಮನಾಗಿರ್ತಕ್ಕಂಥ ಮಹಿಳೆಯರು ಇವತ್ತಿಗೂ ಯಾಕೆ ನಾವು ಎಷ್ಟು ಜನ ನಾವು ಪುರುಷರೇ ಜಾಸ್ತಿ ಇದ್ದೀವಿ, ಮಹಿಳೆಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಐ ನಾಟ್ ಕ್ರಿಟಿಸೈಸಿಂಗ್ ಮೇಲ್. ನಾವು ಒಬ್ಬ ತಂದೆ, ಒಬ್ಬ ಗಂಡ, ಒಬ್ಬ ಅಣ್ಣ ಎಲ್ಲ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆದಾಗ್ಯೂ ಕೂಡ ಬಾಬಾ ಸಾಹೇಬರು ಹೇಳಿದ, ಹಿಂದೂ ಕೋಡ್ನಲ್ಲಿ ಹೇಳಿದ ಒಂದಿಷ್ಟು ಅಂಶಗಳನ್ನಾದ್ರೂ ನಾವು ಓದಿಕೊಂಡು ಅರ್ಥ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು. ಆಮೇಲೆ ರೂಪಾಯಿ ಬಗ್ಗೆ ಬಹಳ ಅದ್ಭುತವಾದ ಒಂದು ಪ್ರಬಂಧವನ್ನು ಬರೀತಾರೆ. ಅವರ ಮೇಸ್ಟ್ರು, ಅವರ ಗೈಡ್ ಅದನ್ನ ಪ್ರಶಂಸೆ ಮಾಡ್ತಾರೆ. ಐ ಕಮ್ ಟು ದಟ್ ಲೇಟರ್. ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜ್ಞಾನ ನನಗೊಬ್ಬನಿಗೆ ಗೊತ್ತಿದೆ. Is it true? Is it true? ನನ್ನ ಮಗ 9ನೇ ಕ್ಲಾಸ್ ಓದ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ತಗೊಂಬಂದ. ನಮ್ಮ ಟೀಚರ್ ಒಂದು ಮಾತು ಹೇಳಿದ್ರು ಅಂತ. ಏನು? ನೋನ್ ಇಸ್ ಅ ಡ್ರಾಪ್, ಅನ್ನೋನ್ ಇಸ್ ಅನ್ ಓಷನ್. ನಾನು ಅವತ್ತು ಕಲಿತೆ, ಆ ಸ್ಟೇಟ್ಮೆಂಟನ್ನು ಕಲಿತೆ. ಯಾವತ್ತು ನಾವು ನಮ್ಮ ಮೆದುಳನ್ನ ಓಪನ್ ಆಗಿ ಇಟ್ಕೊಡ್ತೀವೋ ಕಲಿತೀವಿ. ನಾನೆಲ್ಲ ಕಲ್ತೀನಿ ಅಂತೇಳಿ ಪಟ್ರೆ ಏನನ್ನೂ ಕಲಿಯೋದಿಲ್ಲ. ನಿಮಗೆ ಈಜ್ಬಾರ್ದು ಪಂಡಿತನ ಕತೆ ಗೊತ್ತಿರ್ಬೇಕು. ಒಬ್ಬ ಪಂಡಿತ ಒಂದು ಬೋಟಲ್ಲಿ ಹತ್ತಾನೆ, ಒಂದು ಸಣ್ಣ ದೋಣಿಯಲ್ಲಿ. ಇವನಿಗೆ ಕೇಳ್ತಾನೆ, ಇಲ್ಲ ಎಲ್ಲಿವರೆಗೆ ಓದಿದ್ಯಾ? ಹುಟ್ಟಾಕೋನಿಗೆ ಕೇಳ್ತಾನೆ, ಎಲ್ಲಿವರೆಗೆ ಓದಿದ್ಯಾ ಅಂತ. ಬುದ್ಧಿ ನಾನು ಎಲ್ಲಿ ಓದಿ, ನನಗೇನು ಗೊತ್ತಿಲ್ಲ, ಹುಟ್ಟಾಕೋದು ಅಂದ್ರೆ ಗೊತ್ತು. ಹೌದು, ನಿನ್ನ ಜೀವನ ವೇಸ್ಟ್ ಅಲ್ಲ ಯಾ ಅಂತ. ಸರಿ, ಒಂದು ದೊಡ್ಡ ಬಿರುಗಾಳಿ ಬೀಸುತ್ತೆ, ಬುದ್ಧಿ ಈಜ್ ಬರುತ್ತಾ? ಇಲ್ಲ ಕಣಯ್ಯ, ಬುದ್ಧಿ ನನ್ನ ಜೀವನ ವೇಸ್ಟು, ನಿಮ್ಮ ಜೀವನ ಹೋಯ್ತು ಅಂತೇಳಿ ಜಿಗಿದು ದಡ ಸೇರ್ತಾನೆ. ಬಹಳಷ್ಟು ಜನ ನಾವು ಈಜಬಾರ್ದು ಪಂಡಿತರು. ಹೌದು, ಅದಕ್ಕೆ ನಾವು ನಮ್ಮ ಅಹಮ್ಮಿನ ಕೋಟೆ ಒಳಗಡೆಗೆ ನಾವು ಏನೆಲ್ಲ ಅನ್ಕೊಂಡಿರ್ತೀವಿ, ಅದ ಯಾವುದೂ ಇರಲ್ಲ, ವಾಸ್ತವದಲ್ಲಿ ಯಾವುದೂ ಇರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು 50,000 ಪುಸ್ತಕ ಒಬ್ಬ ಮನುಷ್ಯನಿಗೆ ಆಗತ್ತಾ? 50,000 books he read when he was alive.
ಎಷ್ಟು ಸಾವಿರ ಪುಸ್ತಕ ಓದಿದ್ವಿ ನಾವು. ಈಗ AI ಬಂದಿದೆ, ಗೂಗಲ್. ಇನ್ನೊಂದು ಬಹಳ ದುರಂತ ಅಂದ್ರೆ ಅಲೆಕ್ಸಾ ಬಂದಾಳೆ. ಅಲೆಕ್ಸಾ ಪ್ಲೀಸ್ ಸ್ವಿಚ್ ಆನ್. ಅಲೆಕ್ಸಾ AC ಆನ್ ಮಾಡ್ತಾಳೆ. ಪ್ಲೀಸ್ ಸ್ವಿಚ್ ಆನ್ AC. ನೀವು ಹೇಳಿದ್ರೆ ಸಾಕು, ಶಿ ಒಬೇ ಯುವರ್ ಕಮಾಂಡ್. ಮುಂದೆ ಏನು ಬರುತ್ತೋ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾಸ್ಟಿಗೆ ಅವ್ರ ಕಣ್ಣುಗಳು ಸಹ ಬಹಳಷ್ಟು ಬ್ಲರ್ ಆಗ್ತವೆ. ಇಂಥ ಅದ್ಭುತ ವ್ಯಕ್ತಿತ್ವ. ಅದಕ್ಕೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ಏನ್ ಬಾಬಾ ಸಾಹೇಬ್ರೆ ನೀವು ಇನ್ನೂ ಎಚ್ಚರವಾಗಿದ್ದೀರಲ್ಲ, ಇಷ್ಟು ಮಧ್ಯರಾತ್ರಿ ಆಯ್ತು, ಏನಿದು? ಎಲ್ಲ ಗಾಂಧಿ ಮಲಗಿದ್ದಾರೆ, ನೆಹರು ಮಲಗಿದ್ದಾರೆ, ಬೇರೆ ಬೇರೆಯವರು ಎಲ್ಲರೂ ಮಲ್ಕೊಂಡಾರೆ. ಅದು ಬಾಬಾ ಸಾಹೇಬ್ರು ಒಂದು ಮಾತು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವ್ರ ಜನ ಎಲ್ಲ ಎಚ್ಚರಾಗಿದ್ದಾರೆ, ಅದಕ್ಕೆ ಅವ್ರು ಮಲಗಿದ್ದಾರೆ. ನನ್ನ ಜನ ಮಲಗಿದ್ದಾರೆ, ಅವ್ರನ್ನ ಎಚ್ಚರಿಸೋದಕ್ಕಾಗಿ ನಾನು ಎದ್ದಿದ್ದೀನಿ. ಎಂತ ಅದ್ಭುತ ಮಾತು. ಎಜುಕೇಶನ್ ಒಂದೇ, ಶಿಕ್ಷಣ ಒಂದೇ. ದಯವಿಟ್ಟು ಓದಿ. ನಾವು ಓದೋದೇ ಸಾಕಾಗೈತಿ, ಸಾಕು, ಇನ್ನೇನು ಓದಲ್ಲ. ನೀವು ನೀಡ್ ಟು ರೀಡ್. ಒಂದು ಸಣ್ಣ ಪೇಪರಲ್ಲಿ ಸಿಗೋದನ್ನು ಕೂಡ ನಾವು ಮಂಡಕ್ಕಿ ತಿಂದ ಮೇಲೆ ಅಲ್ಲಿ ಪೇಪರ್ಲಿ ಏನಿದೆ ಅಂತ ದಯವಿಟ್ಟು ಓದಿ. ಇಂಟ್ರೆಸ್ಟಿಂಗ್ ಇರುತ್ತಲ್ಲಿ. ದಟ್ ಇಸ್ ರೀಡಿಂಗ್. ರೀಡಿಂಗ್ ಅಂದ್ರೆ ನಾವು ಒಂದು ದೊಡ್ಡ ಪುಸ್ತಕ ಓದೋದು ಅಷ್ಟೇ ಅಲ್ಲ. ಅದಕ್ಕೆ ಬಾಬಾ ಸಾಹೇಬರು ಅವರು ಅನೇಕ ಪದವಿಗಳನ್ನು ಮಾಡ್ತಾ 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 ಅವರಿಗೆ ದ ರುಪಿ, ದ ಒರಿಜಿನ್ ಆ್ಯಂಡ್ ಒರಿಜಿನ್ ಆಫ್ ರುಪಿ ಅಂತೇಳಿ ಒಂದು ಅದ್ಭುತವಾದ ಒಂದು ಪ್ರಬಂಧವನ್ನು ಬರೀತಾರೆ. ಅವರ ಗೈಡ್ ಬಂದು ಎಡ್ವಿನ್ ಕ್ಯಾನನ್ ಅಂತಕ್ಕಂಥ ಒಬ್ಬ ಬಹಳ ದೊಡ್ಡ ಎಕನಾಮಿಸ್ಟ್, ಲಾ, ಎಕನಾಮಿಕ್ಸ್, ಅದರಲ್ಲೂ PhD. ಆ ಮಹಾಪ್ರಬಂಧವನ್ನು ಬರೀತಾರೆ, ಅದ್ಭುತವಾಗಿ ಬರೀತಾರೆ. ಒರಿಜಿನ್ ಆಫ್ ರುಪಿ ಹೇಗೆ ಹುಟ್ಟಿತು ಅಂತಕ್ಕಂಥದ್ದು ಬಾರ್ಟರ್ ಸಿಸ್ಟಮ್ ಬಗ್ಗೆ ಅವ್ರು ಹೇಳ್ತಾರೆ. ರುಪಿ ಬೇಕಾಗಿರ್ಲಿಲ್ಲ ನಮಗೆ, ಬಾರ್ಟರ್ ಸಿಸ್ಟಮ್ ಬೇಕು. ಬಾರ್ಟರ್ ಸಿಸ್ಟಮ್ ಅಂದ್ರೆ ನಿಮ್ಮ ಹತ್ರ ಗೋಧಿ ಇದೆ, ನನ್ನ ಹತ್ರ ಅಕ್ಕಿ ಇದೆ. ಆದರೆ ನನಗೆ ತರಕಾರಿ ಅವಶ್ಯಕತೆ ಇದೆ, ಗೋಧಿ ಬೇಕಾಗಿಲ್ಲ. ನೀವು ಗೋಧಿಯನ್ನು ಹುಡ್ಕೊಂಡು ಹೋಗಿ ಗೋಧಿಯನ್ನು ತರಕಾರಿ ಕೊಟ್ಟು, ಆ ತರಕಾರಿಯನ್ನು ನನಗೆ ತರಕಾರಿ ಕೊಟ್ಟರೆ ನಾನು ಅಕ್ಕಿ ಕೊಡ್ತೀನಿ. ಸೊ ಈ ಸಮಸ್ಯೆ ಇರೋದ್ರಿಂದ ರುಪಿ ಅಂತಕ್ಕಂಥದ್ದು ಒಂದು ಇಂಟ್ರೊಡ್ಯೂಸ್ ಆಯಿತು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಆತ್ಮೀಯ ಹಿರಿಯ ಕಿರಿಯ ಮತ್ತು ಮಹಿಳಾ ನೆಹರುವಾದಿಗಳೇ, ಇದು ನಮ್ಮ ಈ 2ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ಕೊಂತ ಇರೋದು. ಹೋದ ವರ್ಷ ಸಹ ನನಗೆ ಸೌಭಾಗ್ಯ ಸಿಕ್ತು. ಇದು 2ನೇ ವರ್ಷ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂತೀನಿ. ಯಾಕಂತಂದ್ರೆ ಅಂಬೇಡ್ಕರ್ ಅವರ ಕೊಟ್ಟಂತಹ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಅಂಗವಾಗಿ ನಮ್ಮ ಸಂಘಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಇವತ್ತು ನಮ್ಮ ಮುಂದಿದ್ದೀನಿ. ಅಂದ್ರೆ ಪರೋಕ್ಷವಾಗಿ ಅವ್ರ ಮನೆಗೆ ಕೊಟ್ಟಂತಹ ಈ ಒಂದು ಅವಕಾಶದಿಂದ ನಾನು ಮುಂದಿದ್ದೀನಿ. ನಾನು ಸ್ನೇಹಿತರೆ, ಈಗ ಸರ್ ಸವಿಸ್ತಾರವಾಗಿ ಮಾತಾಡಿದ್ದಾರೆ, ನನಗೇನು ಉಳಿಸಿಲ್ಲ. ಅದಕ್ಕೆ ಹೇಳ್ತಾರೆ, ಭಾಷಣದಲ್ಲಿ ಕೊನೆಯದಾಗಿರ್ಬಾರ್ದು, ಮನೆಯಲ್ಲಿ ಹಿರಿಯ ಮಗನಾಗಿ ಹುಟ್ಟಬಾರ್ದು. ಯಾಕಂದ್ರೆ ಮನೆಯ ಹಿರಿಯ ಮಗನಾದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಭಾಷಣಗಾರ ಕೊನೆಗಾರರಿಗೆ ಏನು ಉಳಿಯಂಗಿಲ್ಲ ಮಾತಾಡಕ್ಕೆ. ಆದ್ರೂ ಕೂಡ 1-2 ಮಾತು ಮಾತಾಡ್ತೀನಿ. ಜ್ಞಾನ ಜ್ಞಾನ ಜ್ಞಾನ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಲೋಗನ್. ನೀವು ಎಷ್ಟು ಡಿಗ್ರಿ ಪಡೆದಿರಲ್ಲ, ಎಷ್ಟು ಜ್ಞಾನ ಜ್ಞಾನ ಜ್ಞಾನವೇ. ಅವರ ಒಂದು ನಾವು ಕೆಲವರು ಮಾತಾಡ್ತಾ ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಹೇಳ್ತಾ ಇರ್ತಾರೆ, ಅಂಬೇಡ್ಕರ್ ಅವರು ಮಾಡಿದಂತಹ ಪ್ರತಿಪಾದನೆಗಳು ಯಾವುವು ಜಾರಿಯಾಗಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅವರು ನಕಾರಾತ್ಮಕವಾಗಿ ಮಾತಾಡೋರು. ಅವರು ಸಕಾರಾತ್ಮಕವಾಗಿ ಥಿಂಕ್ ಮಾಡೋಣ, ಸಕಾರಾತ್ಮಕವಾಗಿ ಯೋಚನೆ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂತ ಎಲ್ಲವೂ 90% ಎಲ್ಲವೂ ಆಚರಣೆಯಲ್ಲಿ ಇಟ್ಟಿದ್ದಾರೆ, ಆಚರಣೆ ಆಗಿದ್ದಾರೆ. ಅದರಲ್ಲಿ 2-3 ಮಾತು ತಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಬಾಬಾ ಸಾಹೇಬ್ರವರು ಮೊದಲನೇದು ಸರ್ ಹೇಳಿದ್ದಾರೆ, ನಾವು ಹಳ್ಳಿಯೂರಲ್ಲಿ ನೀರು ಹೀಗೆ ಮೇಲಿಂದ ಹಾಕ್ತಿದ್ದೇವೆ, ಕುಡ್ತಿದ್ದೀವಿ ಅಂತೇಳಿ. ಅಸ್ಪೃಶ್ಯತೆ ಬಗ್ಗೆ
ಯಾಕಂದ್ರೆ ಅವರು ಅದನ್ನು ವೈಯಕ್ತಿಕವಾಗಿ ಅನುಭವಿಸಿದ್ದಾರೆ. ಹಾಗಾಗಿ ಅವರಲ್ಲಿ ಹೋರಾಟ ಮಾಡಿದ್ದಾರೆ, ಇದು ಹೋಗ್ಬೇಕು ಅಂತೇಳಿ, ಹೋಗಾಡಿಸ್ಬೇಕು ಇದನ್ನು ಅಂತ ಹೇಳಿ. ಸ್ನೇಹಿತರೆ, ನಮ್ಮಲ್ಲಿ 60s ನಲ್ಲಿ 70s ನಲ್ಲಿ ಹುಟ್ಟಿದಂತ ಎಲ್ಲರಿಗೂ, ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಬಂದವರು ಎಲ್ಲರಿಗೂ ಇದರ ಬಗ್ಗೆ ಅರಿವಿದೆ ಅಂತ ನಾನು ಅನ್ಕೊಂತ ಇದ್ದೀನಿ, ನನಗಿದೆ. ಈ ಸಂದರ್ಭದಲ್ಲಿ ಒಂದು ನನ್ನ ಸ್ವ ಅನುಭವವನ್ನು ಹೇಳ್ತೀನಿ. 1987-88 ನಾನು ಡಿಗ್ರಿ ಫಸ್ಟ್ ಇಯರ್ 82. ಕಾರಣಾಂತರಗಳಿಂದ ನಮ್ಮ ಕುಟುಂಬವು ಆರ್ಥಿಕವಾಗಿ ತೊಂದರೆಗೊಳಗಾಯಿತು. ನಮ್ಮ ಊರಲ್ಲಿ ಒಂದು ಚಿಕ್ಕ ಹೋಟೆಲ್ ಅನ್ನು ಮಾಡ್ಕೋಬೇಕಾಗಿತ್ತು. ಅದೇ ನಮಗೆ ಹೊಟ್ಟೆಪಾಡಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಸಣ್ಣದು 88ರಲ್ಲಿ ಇಮ್ಯಾಜಿನ್ ಮಾಡಿ ಒಂದು ಸಣ್ಣದು ಹೋಟೆಲ್ ಇಟ್ಕೊಂಡಿದೀವಿ. ಅಷ್ಟೊತ್ತಿಗೆ ಇನ್ನೊಂದು ಹೋಟೆಲ್ ಇತ್ತು ಅಲ್ಲಿ, ಆ ಊರಲ್ಲಿ, ನಮ್ಮ ಊರಲ್ಲಿ. ನಾವು ನಮ್ಮ ಕುಟುಂಬದ ಕಸಬು ಕೃಷಿ. ಹಾಗಾಗಿ ಆ ಒಂದು ಹೋಟೆಲ್ನ ಅರಿವು ಇರಲಿಲ್ಲ, ಗೊತ್ತಿರ್ಲಿಲ್ಲ. ಅಲ್ಲಿ ಹೋಟೆಲ್ ಏನು ಬೇಕು ಅಂತ ನಮಗೆ ಗೊತ್ತಿರ್ಲಿಲ್ಲ. ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. 2 ದಿವಸ 3 ದಿವಸ ಆದ್ಮೇಲೆ ನಮಗೆ ಅನುಭವ ಬಂದಿದೆ. ನಾನು ನಮ್ಮ ತಂದೆಯವರು ಹೋಟೆಲ್ ನಡೆಸ್ತಿದ್ವಿ. ನಾನು ಓದ್ಕೊಂತ ಸಿಂಧನೂರಲ್ಲಿ ನಾನು ಡಿಗ್ರಿ ಓದ್ಕೊಂತ ಮಾಡ್ತಾ ಇದ್ದೆ. ಒಂದ್ 5-6 ಜನ ಬಂದಿದ್ರು. ಅಷ್ಟೊತ್ತಿಗೆ ಒಂದು 2 ದಿವಸದಲ್ಲಿ ನಾನು ನೋಟಿಸ್ ಮಾಡಿದ್ದೇನಪ್ಪ ಅಂದ್ರೆ, ಕೆಲವರು ಮನೆಯಿಂದ ಕಪ್ಪುಗಳನ್ನು ತಂದ್ಕೊಂಡು ನಮ್ಮ ಹೋಟೆಲ್ ಬಂದು ಚಾ ಕುಡಿತಿದ್ರು. ಅದು ನನಗೆ ಗೊತ್ತಾಗಲಿಲ್ಲ ಯಾಕೆ ಈ ರೀತಿ ಅಂತ ಹೇಳಿ. ಅದಾದ್ಮೇಲೆ ನಾವು ಎಲ್ರಿಗೂ, ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಕಾಮನ್ ಆಗಿ ಕೊಡ್ತಾ ಇದ್ವಿ. ಒಂದು ಸಮುದಾಯದವರು ಬಂದು, ನೀನ್ ಏನ ಈ ತರ ಮಾಡ್ತಾ ಇದ್ದಿ, ಕಪ್ಪು ಸಪರೇಟ್ ಇಡ್ಬೇಕು ಅಂತಂದ್ರು. ಸರ್ ನಿಮ್ಗೆ ಗೊತ್ತಿಲ್ಲ ನಾ ಅದೇನ್ ವಿಷಯ ಅಂತ. ನೀನೆಲ್ಲ ಹೋಟೆಲ್ ಬಂದ್ ಮಾಡ್ಬೇಕು ಅಂತಂದ್ರು. ಮಾಡಿಲ್ಲ ಅಂದ್ರೆ ಹೋಟೆಲ್ ಬಂದ್ ಮುಚ್ಕೊಂಡಿಡು ಅಂತಂದ್ರು. ಅವು ಬೇರೆ ಹೋಟೆಲ್ ಅದು ಮಾಡ್ತಾ ಇದ್ವು ಅಂತ ಬೇರೆ ಕಪ್ಪುಗಳನ್ನು ಕೆಳಗಿಡಬೇಕಾಗಿತ್ತು. ಇದೆಲ್ಲ ಸಿಗ್ತದೆ, ನೋಡಿದೆ ನಾನು. ಹಾಗಾದ್ಮೇಲೆ ನಾವು ಕೂಡ ಅದನ್ನು ಅನಿವಾರ್ಯವಾಗಿ, ಯಾಕಂದ್ರೆ ಬೇರೆ ಹೋಟೆಲ್ದವರು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಕಪ್ಪುಗಳನ್ನು ಒಂದು ಸಮುದಾಯಕ್ಕೆ ಕೆಳಗಿಡಬೇಕಾಗಿತ್ತು. ಅದು ಆ ರೀತಿ ನಡೀತಾ ಇತ್ತು. ಅದಾದ್ಮೇಲೆ ಒಂದು 5-6 ತಿಂಗಳಾದ್ಮೇಲೆ ಇದನ್ನು ಆವತ್ತಿಗೆ ಆ ವರ್ಷ ಅವಾಗೇ ನೋಡಿ ಇದನ್ನು ಒಂದು ಪೊಲೀಸರ ಗಮನಕ್ಕೆ ತಂದ್ರು. ರವಿನಾರಾಯಣ್ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್, ನಿಮ್ಗೆ ಯಾರಾದ್ರೂ ನೆನಪಿರ್ಬೇಕು, ಬಳ್ಳಾರಿ ಕೆಲಸ ಮಾಡೋಗಿದ್ರು ರವಿನಾರಾಯಣ್ ಅಂತ ಹೇಳಿ. ಅವರು ಸಿಂಧನೂರಲ್ಲಿ CP ಆಗಿ ಬಂದಿದ್ರು. ಈ ಕಂಪ್ಲೇಂಟ್ ತಗೊಂಡಾಗೂ ಬಂದು ನಮ್ಮ ಹೋಟ್ಲಿಗೆ ಬಂದು ನಮ್ಮ ತಂದೆಯವರನ್ನು ಕಾಲಿಗೆ ಹಿಡ್ಕೊಂಡು ಎಳ್ಕೊಂಡು ಹೋದ್ರು. ನನಗೆ ಗೊತ್ತಾಗಿಲ್ಲ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನನ್ಗೆ ಯಾರು ಈ ಒಂದು ಸಿಸ್ಟಮ್ ಇಡಬೇಕು ಅಂತ ಹೇಳಿದ್ರು ಅವ್ರನ್ನ ಕೇಳಿದ್ವಿ. ಅಣ್ಣ ಈ ತರ ನಮ್ಮ ತಂದೆಯವ್ರನ್ನ ಎಳ್ಕೊಂಡು ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ, ಬನ್ನಿ ಅಂತ ಹೇಳಿ. ಅವ್ರು ಯಾರು ಬಂದಿಲ್ಲ. ನಾನು ನನ್ನ ಯಾರೋ ಇಬ್ರು ಸ್ನೇಹಿತರನ್ನು ಕರ್ಕೊಂಡು ಪೊಲೀಸ್ ಠಾಣೆಗೆ ಹೋಗಿದ್ದೀನಿ. ಅವರು ಸರ್ಕಲ್ ಇನ್ಸ್ಪೆಕ್ಟರ್ ರವಿನಾರಾಯಣ್ ಇವತ್ತಿಗೂ ನನ್ನ ಕಂಪ್ಯೂಟರ್ ಇವತ್ತಿಗೂ ನೆನಪಿದೆ ಸರ್. ಬೀಟ್ಲೆ ಹೋಗಿತ್ತು ನನ್ನ ಮಗನೇ, ನೀನು ಆ ತರ ಮಾಡಿದಿರಿ ಅಂತಂದು. ಆಯ್ತು ಸರ್, ನಾನು ತಪ್ಪಾಗಿದೆ ಸರ್, ನನ್ಗೆ ಗೊತ್ತಿಲ್ಲ ಸರ್, ನೀವು ಬರ್ತೀರೋ ಇನ್ನೊಂದು ಮಾಡಲ್ಲ ಅಂತ ಹೇಳಿ. ಆಯ್ತು ಸರ್ ಅಂತ ಬರ್ಕೊಟ್ಟು ನನ್ನ ತಂದೆಯನ್ನು ಕರ್ಕೊಂಡು ಬಂದಿದ್ವಿ. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಸರ್ ಇನ್ನೊಂದು ನಮ್ಮೂರಲ್ಲಿ ಇನ್ನೊಂದು ಬೇರೆ ಹೋಟ್ಲು ಕೂಡ ಇದೆಯಲ್ಲ ಸರ್ ಅಂತ. ಇದೆಯಾ ನೋಡ್ತೀನಿ ಅಂತಂದ್ರು. ಅದಾಯ್ತು. ಅದು ಮಾರನೇ ದಿವಸ ಅದನ್ನು ಬಂದ್ ಮಾಡಿಸಿದ್ರು. ತಳವಾಯಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇಲಿಂದ ಆ ಸಿಸ್ಟಮ್ ಅನ್ನು ನಾವು ತೆಗೆದು ಹಾಕಿದ್ವಿ. ಯಾಕಂದ್ರೆ ಅನಿವಾರ್ಯ ನಮ್ಗೆ, ಯಾಕಂದ್ರೆ ಅವ್ರು ಹೇಳಿದ್ರು. ಅದಾದ್ಮೇಲೆ ಸ್ಲೋ ಆಗಿ ಜನನು ಅದಕ್ಕೂ ಸಿಸ್ಟಮ್ಗೆ ಹೊಂದ್ಕೊಂಡು ಹೋಗ್ತಾ ಇದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಈ ಅಸ್ಪೃಶ್ಯತೆ ಬಗ್ಗೆ ಬಾಬಾ ಸಾಹೇಬ್ರವರು ಅವರಿಗೆ ಒಂದು ಸ್ವಾನುಭವದಿಂದ ಇದನ್ನು ಹೋಗಲಾಡಿಸಬೇಕು ಅಂತ ಹೋರಾಟ ಮಾಡಿದ್ದಾರೆ. ಇವತ್ತು ಈಗಲ್ಲ, ಅರ್ಲಿ 90ಸ್ಗೆ ಅದು ಸಂಪೂರ್ಣವಾಗಿ ಈಗ ನಿಮ್ಮ, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ದರೆ ಗೊತ್ತಾಗುತ್ತೆ, ಆ ಸಿಸ್ಟಮ್ ಇಲ್ಲ. 90ರ ಆಜುಬಾಜಿನಲ್ಲಿ ಮುಗಿದೋಯ್ತು ಆ ಸಿಸ್ಟಮ್. ಎಲ್ಲರೂ ಪಕ್ಕದಲ್ಲಿ ಕೂತ್ಕೊಂತಾರ, ಕುಡಿತಾರ, ತಿಂತಾರ. ಇದು ಅಂಬೇಡ್ಕರ್ ಅವರ ಅವತ್ತು ಹೋರಾಟಕ್ಕೆ
ಫಲ ಸಿಕ್ಕಿದೆ. ಇವತ್ತು ಯಾವುದೂ ಇಲ್ಲ. ನಾವು ನಕಾರಾತ್ಮಕವಾಗಿ ಮಾತಾಡೋದು ಬೇಡ, ಸಕಾರಾತ್ಮಕವಾಗಿ ಮಾತಾಡೋದಾದ್ರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪ್ರತಿಪಾದನೆ ಮಾಡಿದೋ ಅದು ಈಡೇರಿದೆ. ಇವತ್ತು ಯಾವುದು ಆ ರೀತಿ ಅಸ್ಪೃಶ್ಯತೆ ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.